ವಂದೇ ಮಾತರಂ ವಿವಾದದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತೆ ಬಿಜೆಪಿಯನ್ನ ಕೆಣಕಿದ್ದಾರೆ. ಆರ್ಎಸ್ಎಸ್ನ ಶಾಖೆಗಳಲ್ಲಿ ಸಂಘದ ಗೀತೆಯನ್ನ ಬಿಟ್ಟು ವಂದೇ ಮಾತರಂ ರಾಷ್ಟ್ರಗೀತೆ ಹಾಡಲಿ ಅಂತ ಬಿಜೆಪಿಯನ್ನ ಮತ್ತು ಆರ್ಎಸ್ಎಸ್ ಅನ್ನ ಕೆಣಕಿದ್ದಾರೆ. ನಮ್ಮನ್ನ ಗಲ್ಲಿಗಾದರೂ ಹಾಕಿ, ಫಾಸಿಗಾದರೂ ಹಾಕಿ, ಜೈಲಿಗಾದರೂ ಹಾಕಲಿ, ನಾವು ವಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರ ಹಾಡ್ತೀವಿ, ಸಂಪೂರ್ಣ ವಂದೇ ಮಾತರಂ ನಾವು ಹಾಡಲ್ಲ ಅಂತ ಮತ್ತೆ ಹರಿಪ್ರಸಾದ್ ರಿಪೀಟ್ ಮಾಡಿದ್ದಾರೆ. ಇದರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳ್ತಾ ಇರುವಂತ ಬಿಜೆಪಿ ದಲಿತ ವಿರೋಧಿ, ವಾಲ್ಮೀಕಿ ಸಮುದಾಯದ ವಿರೋಧಿಗಳಿವರು ಅಂತ ಟೀಕಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ವಂದೇ ಮಾತರಂ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಕೇವಲ ದೇಶದ್ರೋಹಿಗಳು ಮಾತ್ರ ವಂದೇ ಮಾತರಂ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ, RSS, ಹಿಂದೂ ಮಹಾಸಭಾ ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ಜನ್ಮ ತಾಳೋದಕ್ಕಿಂತ ಮೊದಲೇ 1896ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗರು ಮತ್ತು ಭಾರತ ದೇಶದ ಪ್ರತಿಯೊಬ್ಬರೂ ಸಹ ವಂದೇ ಮಾತರ ರಾಷ್ಟ್ರಗಾನವನ್ನು ಸ್ವತಂತ್ರ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅದು ದೊಡ್ಡ ಗೀತೆ ಆಗಿತ್ತು. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲಿಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ಥರ ಇದ್ದರೆ ವಾಲ್ಮೀಕಿ ಅದೇನೋ ಗಲಾಟೆ ಮಾಡ್ತಾ ಇದ್ದಾರೆ. ಸದನದ ನಿಯಮ ಇದೆ, ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬರಲಿ. ಏನೂ ನಿಯಮ ಇಲ್ಲ. ನಾವು ಹೇಳಿದ್ದು ಕೇಳಬೇಕು ಅಂದರೆ ನೀವು ಹಿಟ್ಲರ್ ಶಾಹಿನಾ? ಚರ್ಚೆ ಮಾಡಲಿ, ಅದಕ್ಕೆ ನಾನು ಚರ್ಚೆಗೆ ಸಿದ್ಧ ಇದೆ, ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಅಂದರೆ ಇವರು ದಲಿತ ವಿರೋಧಿ. ಖರ್ಗೆ ಸಾಹೇಬರಿಗೆ ಅಲ್ಲಿ ಅವ್ರು ಭಾಷಣ ಮಾಡಿ ಬಂದು ಶುದ್ಧಿ ಮಾಡಿದ್ರು. ಈಗ ನಾಗೇಂದ್ರನ ವಿರುದ್ಧ ಅವನೊಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದವನು, ಅದಕ್ಕೆ ವಿರುದ್ಧ ಮಾಡ್ತಾಯಿದ್ರೆ ಇವರು ಯಾವತ್ತೂ ಸಹ ನರೇಂದ್ರ ಮೋದಿ PM ಕೇರ್ ಭ್ರಷ್ಟಾಚಾರದ ವಿಚಾರ ಮಾತಾಡಿಲ್ಲ, ಆಮೇಲೆ ರಾಫೇಲ್ ಬಗ್ಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಇವರೆಲ್ಲ ಕಳ್ಳರು ಅನ್ನೋದನ್ನು ಹುಂಡಿ ಕಳ್ಳರು. ರಾಮನ ಹೆಸರಲ್ಲಿ ಹುಂಡಿನಲ್ಲಿ ಬಂದಂಥ ಹಣವನ್ನು ದೋಚಿದ್ದಾರೆ ಹುಂಡಿ ಕಳ್ಳರು. ಮತ್ತು ಅಲ್ಲಿ ಯಾರೋ ದಾನ ಕೊಟ್ಟಿದ್ದಂಥ ಬೆಳ್ಳಿಯಲ್ಲಿ ರಾಮಚರಿತ್ರ ಅಂಥೇಳಿ ಬರೆದಿರ್ತಕ್ಕಂಥ 5 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇದೇ ಎಲ್ಲೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇವರೆಲ್ಲರೂ ಸಹ ಹುಂಡಿ ಲೂಟಿ ಮಾಡಿ RSSಗೆ, BJPಗೆ, ಮೋದಿಗೆ ಹಣ ಹೋಗಿದೆ. ರಾಮನ ಹೆಸರಲ್ಲಿ ಹುಂಡಿನಲ್ಲಿ ಬಂದಂಥ ಹಣವನ್ನು ದೋಚಿದ್ದಾರೆ ಹುಂಡಿ ಕಳ್ಳರು. ಮತ್ತು ಅಲ್ಲಿ ಯಾರೋ ದಾನ ಕೊಟ್ಟಿದ್ದಂಥ ಬೆಳ್ಳಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.